ಮೊದಲಿಗೆ ಚಿಕನ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ 2-3 ಸಾರಿ ಚಿಕನ್ನ ತೊಳೆದಿಟ್ಕೊಂಡು ಅರಿಶಿನ ಬೆರೆಸ್ಕೊಂಡು ಎಲ್ಲ ಕಲಸಿಟ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಹಾಫ್ ಆನ್ ಅವರ್ ಆದರೂ ಇಟ್ಕೋಬೇಕು. ಅದಾದಮೇಲೆ ಸ್ಟವ್ ಮೇಲೆ ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಚೆನ್ನಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಒಂಚೂರು ಇಲ್ದಂಗೆ ಸುಂಡಿಸ್ಕೋಬೇಕು. ಅದಾದಮೇಲೆ ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಸುಂಡಿಟ್ಕೊಂಡಿದ್ದೀವಲ್ಲ ಚಿಕನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಮೇಲೆಲ್ಲ ಗರಿಗರಿಯಾಗಿರಬೇಕು, ಒಳಗಡೆ ಸಾಫ್ಟಾಗಿರಬೇಕು. ಯಾಕಂದರೆ ಅದು ಒಳಗಡೆ ತೇವಾಂಶ ಮಿತವಾಗಿದ್ದರೆ ಹಾಳಾಗ್ಬಿಡುತ್ತೆ ಬೇಗ. ಈ ಥರ ಗರಿಗರಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿ ತುಂಬ ಒಂದು 3-4 ತಿಂಗಳಾದರೂ ಇಟ್ಕೋಬೋದು. ಫ್ರೈ ಮಾಡಿರೋದನ್ನೆಲ್ಲ ತೆಗೆದಿಟ್ಕೊಂಡು ಈಗ ಅದೇ ಎಣ್ಣೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಅದು ಮನೇಲಿ ಮಾಡಿರೋಂಥದ್ದೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದಿದ್ದೆಲ್ಲ ಹಾಕಬಾರ್ದು. ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಹೋಗಾಗಿದ ತಕ್ಷಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಅದಾದಮೇಲೆ ನಾವು ಏನು ಚಕ್ಕೆ ಲವಂಗ ಮಸಾಲೆ ದಿನಸೆಲ್ಲ ಇಟ್ಕೊಂಡಿದ್ದೀವಿ, ಧನಿಯಾ, ಜೀರಿಗೆ, ಮೆಣಸು, ಲವಂಗ ಮತ್ತು ಏನೇನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಆರಿದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ಕಾದಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ಲ ಅದಕ್ಕೆ ಪೌಡರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಹಾಕ್ಕೋಬೇಕು, ಉಪ್ಪು ಹಾಕ್ಕೋಬೇಕು. ಅದೆಲ್ಲ ಸಣ್ಣ ಉರಿನಲ್ಲೇ ಫ್ರೈ ಮಾಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ಚಿಕನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿನಲ್ಲೇ ಒಂದು 10-15 ನಿಮಿಷ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಬಾಯ್ಲ್ ಆಗಬೇಕು. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಅದಕ್ಕೆಲ್ಲ ಹೊಂದ್ಕೊಳ್ಳೋ ತನಕ ಬೇಯಿಸ್ಕೊಂಡು ಸೈಡಿಗೆ ತೆಗೆದಿಟ್ಕೋಬೇಕು. ಅದೆಲ್ಲ ಆದಮೇಲೆ ಒಂದು ಸೈಡಿಗೆ ತೆಗೆದಿಟ್ಕೊಂಡು ನಿಂಬೆ ರಸ ಬಿಟ್ಕೋಬೇಕು. ಚೆನ್ನಾಗಿ ಆರಬೇಕು ಅದು. ಅದಾದಮೇಲೆ ಓವರ್ ನೈಟ್ ಇಕ್ಕಿದ್ಮೇಲೆ ನಾವು ಬಾಟ್ಲಿಗೆ ಹಾಕ್ಕೊಂಡು ತೆಗೆದಿಟ್ಕೋಬೋದು. ಈಗ ಬಾಟ್ಲಲ್ಲಿ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀವಿ. ಏನು ಉಪ್ಪು ಖಾರ ಏನು ಕಡಿಮೆ ಇದ್ದರೆ ಅದು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು. ಈಗ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 6 ತಿಂಗಳು ಬರುತ್ತೆ. ಹೊರಗಡೆ ಇಟ್ಕೊಂಡ್ರೆ ಒಂದು 3 ತಿಂಗಳು ಚೆನ್ನಾಗಿ ಬರುತ್ತೆ.